ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ನನ್ನ ಮಾರ್ನಿಂಗ್ ರುಟೀನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಈಗ ನಾನು ಟೀಗೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಮ್ಮ ಮನೇಲಿ ಟೀ ಮಾಡಬೇಕು ಫಸ್ಟು. ಈಗ ಟೀ ಇಟ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ನಿಮ್ಗೇನಾದರೂ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಾಡ್ಕೊಡ್ತೀನಿ. ಬಂದೆ. ಫ್ರೆಂಡ್ಸ್, ನಾನು ಉಡನ್ದು ಕಟ್ಟಿಂಗ್ ಟ್ರೈನ ತರಿಸಿದ್ದೆ. ಮೀಶೋಲ್ಲಿ ತರಿಸಿದ್ದು. ನಂದು ಪ್ಲಾಸ್ಟಿಕ್ಕಿಂದು ಇತ್ತು ಟ್ರೇ. ಅದು ಹೆಂಗಾಗಿದೆ ಅಂದರೆ ಕಟ್ ಮಾಡಿ ಪ್ಲಾಸ್ಟಿಕ್ ಎಲ್ಲ ಫುಲ್ಲು ಅರ್ಧಕ್ಕರ್ಧ ನೋಡಿ ಸೌದೋಗೈತೆ. ಅಂದರೆ ನಾವು ಶಾರ್ಪ್ ಚಾಕುಯಿಂದ ಕಟ್ ಮಾಡ್ತೀವಿ. ಅದು ಕಟ್ ಮಾಡಿ ತರಕಾರಿಲಿ ಎಲ್ಲ ತಿಂದಿದ್ದೀವಿ. ನಾವು ಇದಿಷ್ಟೆಲ್ಲ ಪ್ಲಾಸ್ಟಿಕನ್ನು ತಿಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ತಂದಾಗ ಇಷ್ಟು ದಪ್ಪ ಇತ್ತು. ಇದು ನೋಡಿ ಕೆಳಗಡೆ ಒಳಗಡೆ ಲೈನ್ ಕಾಣಿಸ್ತಾ ಇತ್ತು. ಅಷ್ಟು ಸೌದೋಗಿದೆ. ಇಷ್ಟು ಪ್ಲಾಸ್ಟಿಕ್ ನಮ್ಮ ಹೊಟ್ಟೆ ಸೇರ್ಕೊಂಡ್ಬಿಟ್ಟಿವೆ ಈಗ ಆಲ್ರೆಡಿ. ನೋಡ್ತಿರ್ಬೋದು, ವುಡ್ಡಂದು ಟ್ರೇ ತರಿಸಿದ್ದೀನಿ ಮೀಶೋಲ್ಲಿ. ಇದು ಜಾಸ್ತಿ ರೇಟ್ ಅಲ್ಲ, ಇದಕ್ಕೆ ಜಾಸ್ತಿ ರೇಟ್ ಏನಲ್ಲ, 120 ರೂಪಾಯಿ ಅಷ್ಟೇ. ನೋಡ್ತಿರ್ಬೋದು ಎಷ್ಟು ದಪ್ಪ ಇದೆ. ಎರಡು ಕಡೆನೂ ನಾವು ಕಟ್ ಮಾಡ್ಕೊಬೋದು. ಫಸ್ಟ್ ಈಗ ನಾನು ಇದು ತರಿಸಿನೇ ಆಗಲೇ ಒಂದು 15 ದಿನ ಆಯ್ತೇನೋ, ಯೂಸೇ ಮಾಡಿದ್ದಿಲ್ಲ. ಇವತ್ತು ಯೂಸ್ ಮಾಡ್ತಿದ್ದೀನಿ ನಾನು. ವುಡನ್ದು ಈ ವುಡನ್ ಚಾಪಿಂಗ್ ಬೋರ್ಡು ಕೂಡ ಅಷ್ಟು ಒಳ್ಳೇದಲ್ಲ. ಯಾಕಂದರೆ ಇದನ್ನು ನಾವು ಚಾಕುವಿಂದ ಕೊಯ್ದಾಗ ಇದು ಕಿತ್ಕೊಂಡ್ಬರುತ್ತೆ. ನೋಡೋಣ ಇದು ಹಂಗೆ ಏನಾದ್ರು ಸ್ಟಾರ್ಟ್ ಆದರೆ ಸ್ಟೀಲಿಂದ ಬರುತ್ತಲ್ಲ, ಸ್ಟೀಲಿಂದ ತೊಗೊಳ್ಳೋದು ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ. ಅದನ್ನೇ ತೊಗೊಳ್ಳೋದು ನಾನು. ನೋಡೋಣ, 120 ರೂಪಾಯಿ ಅಷ್ಟು ಕಡಿಮೆ ಆಗಲ್ವ ಅಂತ ಹೇಳಿ ತರಿಸಿದ್ದೀನಿ. ಇದರಲ್ಲಿ ಫಸ್ಟ್ ಡೇ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದು ನೀರು ಹಿಡ್ಕೊಳ್ಳಲ್ಲ. ಇದು ಮೇಲ್ಗಡೆದು ಪ್ಲೈವುಡ್ ಥರ ಇದೆ, ನೀರೇನು ಹಿಡ್ಕೊಂಡಿಲ್ಲ. ನೋಡಬೇಕು ಇಲ್ಲಿ ಎಡ್ಜದಲ್ಲೆಲ್ಲ ಏನಾದ್ರು ಹಿಡ್ಕೊಳುತ್ತಾ ಅಂತ ಗೊತ್ತಿಲ್ಲ. ಇವತ್ತು ಈಗ ಕಟ್ ಮಾಡ್ತೀನಿ. ಇದರಲ್ಲಿ ಅದ್ರ ಮೇಲಿಂದ ಕಪ್ ಜೋಡಿಸಿದಾರಲ್ಲ, ಒಂದು ಕಪ್ ಕೆಳಗೆ ಬಿದ್ದುಬಿಟ್ಟೈತಿ.
ಅದೇನೋ ಸುಮ್ಮನೆ ಬಿದ್ದೈತೆ. ಇಲ್ಲ ಗಾಳಿ ಬಿದ್ದಿರ್ಬೇಕು. ಗಾಳಿ ಬರಕ್ಕಲ್ಲಿ ಇದೆ ಇಲ್ವಲ್ಲ. ಕಿಂಡಿ ಬರುತ್ತಲ್ಲ, ಎಲೆ ಎಲ್ಲ ಉದುರ್ತಾವಲ್ಲ ಶೀಟ್ ಒಳಗಿಂದ. ಮೇಲಿಂದ ಬರುತ್ತೆ. ಇಲ್ಲ ಇಲ್ಲಿ ಬೀಳ್ಸಿರುತ್ತೆ ಅಷ್ಟೇ. ಇಲ್ಲ ಯಾರು ನೋಡಕ್ಕೆ ಹೋಗಿ ಇಡಕ್ಕೆ ಹೋಗಿ ಬೀಳ್ಸಿರ್ತಾರೆ. ಅಲ್ಲಿಗೆ ಯಾರು ಅವರೆಲ್ಲ ಬರ್ತಾರಲ್ಲ, ಟೈಲರಿಂಗು, ಪಾರ್ಲರಿಂಗ್ ಕಲಿಯೋರು. ಅಷ್ಟಾಯ್ತು ಹೆಂಗೆ ಅಂತಾರೆ. ಕುರ್ಚಿಗಳಾಕಿ ನೋಡೋಕೆ ತಗೊಂಡು ಅಥವಾ ಫೋಟೋ ತಗೊಳಕ್ಕೆ ಅಂತ ಮಾಡಿ ಇಡಕ್ಕಾಗದೇ ಬೀಳ್ಸಿರ್ಬೋದು. ಕೆಳಗೆ ಇಡಕ್ಕೆ ಆಗಲ್ಲ ಈಗ, ಹಂಗೆ ಹೊಡೆದೈತಿ ಕೆಳಗೆ. ತಳನ ಹೊಡೆದೋಗಿದ್ದೀನಿ. ದಪ್ಪನ್ ಬೆಂಡ ಬರುತ್ತಲ್ಲ, ಬೆಂಡಕ್ಕೆ ಚಿಕ್ಕ ಚಿಟ್ಟಾಗಿ. ಹಂಗಾಗಿ ಯಾರೂ ಬೇಕು ಅಂತಾನೆ ಹೊಡೆದೋಗಿರೋದು. ಗೋಡೆ ಹತ್ತವ ಜಂತಿಯಿಂದ ಹೀಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡಿ ಪಪ್ಪಾಯನ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಪ್ಪಾಯ ಇದೆ ಹಣ್ಣಾಗಿದೆ, ಹಂಗಾಗಿ ಪಪ್ಪಾಯನ ಕಟ್ ಮಾಡಿ ತಿಂಡಿ ಜೊತೆ ಬೆಳಗ್ಗೆ ಇವತ್ತು ಪಪ್ಪಾಯ ಮತ್ತು ತಿಂಡಿ ರೆಡಿ ಮಾಡಿ ನಾನು ಇಂಜೆಕ್ಷನ್ ಹಾಕಿಸ್ಕೊಂಬರೋದಕ್ಕೆ ಅಂತ ಹೋಗಬೇಕು. ಈಗ 8:30 ಬರೋಕ್ಕೆ ಹೇಳಿದ್ದಾರೆ. ಟೈಮ್ ಈಗಾಗಲೇ 8 ಗಂಟೆ ಆಯಿತು. ತಿಂಡಿ ಮಾಡಿಟ್ಟು ಆಸ್ಪತ್ರೆಗೆ ಹೋಗಿ ಇದಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಂಬಂದು ಮುಂದಿನ ಕೆಲಸನ. ಆಮೇಲೆ ಹಾಕ್ತೀನಿ. ಫ್ರೆಂಡ್ಸ್, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ವಸಿಷ್ಠನೂ ತಿಂಡಿ ತಿಂದ್ಕೊಂಡು ಕೂತ್ಕೊಂಡಿದ್ದೇನೆ ಫೋನ್ ನೋಡ್ತಾ. ನಾನೀಗ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಬರೋಕ್ಕೂ ಟ್ಯೂಬ್ ಬರೆದು ಕೊಟ್ಟಿದ್ದಾರೆ. ಬೆಳಗ್ಗೆ ಒಂದು ಸಂಜೆ ಒಂದು 3 ಡೇಸ್ ಆಯಿತು ಇದನ್ನು ಹಾಕಿ. ನಾಳೆವರೆಗೂ ಇದೆ. ಇದನ್ನು ಹೋಗಿ ಈಗ ಹಾಕಿಸ್ಕೊಂಬರ್ಬೇಕು. ಗಾನುನ ಮತ್ತು ವಸಿಷ್ಠನ ಇಲ್ಲೇ ಬಿಟ್ಟು ಹೋಗ್ತೀನಿ, ಯಾಕಂದರೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಅವನು ತಿಂಡಿ ಎಲ್ಲ ಮುಗಿಸ್ಕೊಂಡು ಫೋನ್ ನೋಡ್ಕೊಂಡು ಕೂತ್ಕೊಂಡಾನೆ. ಟೈಮು 9 ಗಂಟೆ ಆಯಿತು. ಈಗ ಸ್ಕೂಲು 9:30 ಆಗಿದೆ. ನಾವು ತೋರಿಸಿದ್ದೊಂದು ಕಡೆ, ನನಗೆ ಇಂಜೆಕ್ಷನ್ ಬರೆದು ಕೊಟ್ಟಿದ್ದೊಂದು ಕಡೆ. ಹೋಗೋಕ್ಕೆ 10 ನಿಮಿಷ, ಬರೋಕ್ಕೆ 10 ನಿಮಿಷ ಬೇಕು. ಈಗ ಹೋಗಿ ಫಸ್ಟು ಇಂಜೆಕ್ಷನ್ ಹಾಕಿಸ್ಕೊಂಬಂದು ಮತ್ತೆ ಆಮೇಲೆ ಸಿಗ್ತೀನಿ. ವಸಿಷ್ಠ ಬಾಯ್ ಬಾಯ್. ತಿನ್ಬೇಕೀಗ. ನೀರು ಇಷ್ಟು ತುಂಬ ಹಾಕಿಲ್ಲ ಹೆಂಗ? ಇದರಿಂದ ಒಂದಿದು ಫ್ರೂಟ್ ತಿನ್ನಕ್ಕೆ, ತಿಂಡಿ ತಿನ್ನಕ್ಕೆ. ಶಾವಿಗೆನ ಏನದು ಫೋರ್ಕಲ್ಲಿ ತಿಂತೀನಿ. ಮ್ಯಾಗಿ ಬಿಡಿ, ಖರ್ಚು ಬಿಡಿ. ಪ್ಯಾಂಟ್ ಅಷ್ಟು ಗಲೀಜು ಮಾಡ್ಕೊಂಡಿಯಲ್ಲ ಆಗಲೇ.
ಅದನ್ನ ಈಗ ಇಡ್ಲಿಲ್ವ ನಾನು ಇಂಜೆಕ್ಷನ್ ಮಾಡೋದು ಇಂಜೆಕ್ಷನ್ 100 ರೂಪಾಯಿ ತೊಗೊಳ್ತಾರೆ ಒಮ್ಮೆ ಚುಚ್ಚಿ ಕಳ್ಸಕ್ಕೆ ಅಂದ್ರೆ ಚುಚ್ಚ ಅಂದ್ರೆ ಏನೇ ಸಿರಿಂಜಲ್ಲಿ ಎಣ್ಣೆ ತಗೊಂಡು ಇದಕ್ಕೆ ಹಾಕ್ತೀವಿ 100 ರೂಪಾಯಿ ಈಗ ಇನ್ನೂ ಬೆಟರ್ ಇನ್ನರ್ಸ್ ಒಂದೇ ದಿನ 200 ರೂಪಾಯಿ ಇಸ್ಕೊಂಡ ಫಸ್ಟ್ ಡೇ ಬಾಯ್ ಚಿನ್ನಿ ಬಾಯ್ ಪಪ್ಪ ಬಾಯ್ ಸಿಸ್ಟರ್ ಫ್ರೆಂಡ್ಸ್ ಮಕ್ಕಳು ಮತ್ತು ನಮ್ಮ ಯಜಮಾನರು ಎಲ್ಲರೂ ನಾಷ್ಟ ಅದೆಲ್ಲ ಮುಗಿಸ್ಕೊಂಡು ಹೋದರು. ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದರು. ನಮ್ಮ ಇಬ್ಬರು ವಸಿಷ್ಠ ಗಾನವಿ ಸ್ಕೂಲ್ಗೆ ಹೋದರು. ಪಪ್ಪಾಯ ಕಟ್ ಮಾಡಿದ್ನಲ್ಲ ಮತ್ತು ಶಾವಿಗೆ ಉಪ್ಪಿಟ್ಟು ಬೇರೆ ಮಾಡಿದ್ದೆ ತಿನ್ಕೊಂಡು ಬಾಕ್ಸಿಗೆಲ್ಲ ತೊಗೊಂಡು ಹೋದರು. ನಾನು ಇವಾಗ ನಾಷ್ಟ ಮಾಡ್ತಿದ್ದೀನಿ. ಇದು ಇಂಜೆಕ್ಷನ್ ಬಂದ್ಬಿಟ್ಟು ಸಂಜೆ ಒಂದಿದೆ, ಸಂಜೆ ಒಂದಾದರೆ ಮುಗೀತು. ಆದರೂ ತುಂಬ ಕಷ್ಟ ಆಗುತ್ತೆ ಸೂಜಿ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ. ಅದು ಮೇಲೆ ಕೆನೆಲ್ನ ತುಂಬಾ ಮುಂದಕ್ಕೆ ಹಾಕ್ಬಿಟ್ಟವ್ರೆ, ಅಂದರೆ ಬೇಳ ಮೇಲೆ ಹಾಕ್ಬಿಟ್ಟವ್ರೆ. ಅಲ್ಲಿ ಇದನ್ನು ವೇನ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕೋರೆ. ನಂಗೆ ಯಾವಾಗಲೂ ಹಿಂದಕ್ಕೇ ಹಾಕೋರು, ಈ ಸಲ ಮಾತ್ರ ಇಲ್ಲಿ ಮುಂದಕ್ಕೆ ಹಾಕ್ಬಿಟ್ಟವ್ರೆ. ಅಂದರೆ ಈ ಸಲ ಬೇರೆ ಹಾಸ್ಪಿಟ್ಲಲ್ಲ, ಈ ಫಿಂಗರ್ನ ಹಿಂಗೆ ಟೈಟಾಗಿ ಹಿಡಿದ್ರೆ ಸೂಜಿ ಮುಂದಕ್ಕೆ ಕಿತ್ಕೊಂಬಂದಂಗೆ ಆಗುತ್ತೆ. ಬಲಗೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೋತೀನಿ. ದೋಸೆಗೆ ನೆನೆ ಹಾಕಬೇಕು, ತುಂಬ ದಿನ ಆಯಿತು ಮಾಡಿ, 1 ವಾರ ಆಯಿತು. ಇಷ್ಟಪಡಬೇಕು ಅಂತ ಕೇಳ್ದ, ನೆನೆ ಹಾಕಬೇಕು ಇವಾಗ. ಇದು ಏನಕ್ಕೆ ಹಾಕಿದ್ದಾರೆ ಅಂದರೆ, ನಾನು ಊರಿಗೆ ಹೋಗಿದ್ದೆ ಫ್ರೆಂಡ್ಸ್ ಒಂದ್ಸಲಿ, ಅಂದರೆ ಡಿಸೆಂಬರಲ್ಲೇ ಹೋಗಿದ್ದು ನಾನು ಊರಿಗೆ. ಅಲ್ಲಿ ನೀರು ಚೇಂಜ್ ಆಗಿ ನೆಗಡಿ ಆಯಿತು. ಬಂದಮೇಲೆ ನನ್ನ 4 ಜನ ಹೋಗಿದ್ದು, 4 ಜನಕ್ಕೂ ನೆಗಡಿ ಆಗಿತ್ತು. ನನಗೊಬ್ಬಳಿಗೆ ಮಾತ್ರ ಕಡಿಮೆ ಆಗ್ತಿಲ್ಲ. ಇನ್ನು ವಾಯ್ಸೂ ಚೇಂಜ್ ಆಗಿದೆ, ಗಂಟ್ಲ ನೋವು, ಕಿವಿ ನೋವು. ಎಲ್ಲ ಕಡೆ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಮಾತ್ರೆ ತೊಗೊಂಡು ಆಲ್ಮೋಸ್ಟ್ 25 ಡೇಸ್ ಆಯಿತು ನನಗಾಗಿ. ಡೈಲಿ ಮಾತ್ರೆ 3 ಹೊತ್ತು ಮಾತ್ರೆ ತೊಗೊಂಡು ಕಡಿಮೆ ಆಗುತ್ತೆ, ಒಂಚೂರು ಕಡಿಮೆ ಆಗಿರಲಿಲ್ಲ. ಕಡೆಗೆ ಫೈನಲ್ ಆಗಿ ಉಳಿದ್ದು ಕಿವಿ ನೋವು, ಗಂಟ್ಲ ನೋವು ಸ್ಪೆಷಲಿಸ್ಟ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿದ್ದು. ಅವರು ಕ್ಯಾಮ್ರಾ ಎಲ್ಲ ಹಾಕಿ ನೋಡಿದ್ರು, ಕಿವಿಲಿ ನೋಡಿದರು, ಗಂಟ್ಲಲ್ಲೆಲ್ಲ ನೋಡಿದರು ಏನಾದರೂ ಗುಳ್ಳೆ ಆಗಿದಾವ ಅಂತ. ಎಲ್ಲೂ ಏನೂ ಇಲ್ಲ. ಎಷ್ಟು ಕ್ಲೀನಾಗಿದೆ ಅಂದರೆ ಡಾಕ್ಟ್ರೇ ಅಂದರು, ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನಾಗಿದೆ, ಏನಕ್ಕೆ ಇನ್ಫೆಕ್ಷನ್ ಆಗಿದೆ ನಿಮಗೆ. ನಾನು ಕೇಳಿದೆ ಡಾಕ್ಟ್ರನ್ನ, ಏನಕ್ಕೆ ಇನ್ಫೆಕ್ಷನ್ ಆಗಿದೆ, ಧೂಳಿಗಾಗಿದೆಯಾ, ನೀರಿಗಾಗಿದೆಯಾ ಏನು ಅಂತ. ನಿಮಗೆ ನೀರಿಂದ ಹಂಗೆ ಇನ್ಫೆಕ್ಷನ್ ಆಗಿದೆ, ಆಗಲೇ ಆಗಿ ಇಷ್ಟು ದಿನ ಅಂತೀರಾ, ಈ ಇನ್ಫೆಕ್ಷನ್ ಮತ್ತೆ ಒಳಗಡೆ ಜಾಸ್ತಿ ಆಗೋದಕ್ಕೂ ಮುಂಚೆ ಬೇಗ ಇಂಜೆಕ್ಷನ್ ಹಾಕಿಸ್ಕೊಂಬಿಡಿ, ಇಲ್ಲ ಅಂದರೆ ನಿಮಗೆ ತೊಂದರೆ ಅಂದರು. ಏನೂ ಇಲ್ಲ, ಎಲ್ಲ ಕಿವಿನೂ ಚೆನ್ನಾಗಿದ್ದಾವೆ, ಗಂಟ್ಲು ಚೆನ್ನಾಗಿದೆ, ನೀರು ಮಾತ್ರ ಚೇಂಜ್ ಆಗಿರೋದು ಹಿಂಗಾಗಿದೆ ಅಂತಂದರು. ಮತ್ತು ಮಾತ್ರೆ ತೊಗೊಳಕ್ಕೆ ಹೋದಾಗ ಮೆಡಿಕಲ್ ಹತ್ರ ಯಾರೋ ನಾವು ಮಾತ್ರೆ ತೊಗೊಳೋದು ಪದೇ ನೋಡ್ಬಿಟ್ಟು ಅಲ್ಲಿ ನಮ್ಮ ಪರಿಚಯದವ್ರು ಕೇಳಿದ್ರಂತೆ. ಅವರು ಏನಂತಂದರೆ ನಾವು ಮಾತ್ರೆ ಜಾಸ್ತಿ ತೊಗೊಳೋದು ನೋಡಿ ಕೇಳೋರೆ, ನಿಮ್ದೇನಾದರೂ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಏನಾದರೂ ಕಟ್ಕೊಂಡಿದ್ದೀರಾ ಅಂದ್ರಂತೆ. ನಮ್ಮ ಮನೆಯವರು ಗೊತ್ತಿಲ್ಲ ಅಂದವ್ರೆ. ಆವಾಗ ನಮ್ಮ ಮನೆಯವ್ರಿಗೆ ಅವ್ರು ಹೇಳೋರು, ನಿಮ್ಮ ಮನೆಯವ್ರನ್ನ ಕೇಳಿ ನೋಡ್ರಿ, ಏನಾದರೂ ಹರಕೆ ಕಟ್ಕೊಂಡಿದ್ರೆ ಅದನ್ನು ನೀವು ತೀರಿಸಿಲ್ಲ ಅಂದರೆ ನೀವು ಎಷ್ಟೇ ಡಾಕ್ಟ್ರಿಗೆ ತೋರಿಸಿದ್ರು, ಎಲ್ಲೇ ತೋರಿಸಿದ್ರು, ಎಷ್ಟೇ ಮಾತ್ರೆ ತೊಗೊಂಡ್ರು ಅದು ಕಡಿಮೆ ಆಗಲ್ಲ. ಹರಕೆನ ತೀರ್ಸೋವರೆಗೂ ಅದು ಕಿವಿ ನೋವು ಬರ್ತಾನೆ ಇರುತ್ತೆ. ಅಲ್ಲಿ ಮಾತ್ರೆ ತೊಗೊಳಕ್ಕೆ ಹೋದಲ್ಲಿ ನಮ್ಮ ಮನೆಯವ್ರ ಪರಿಚಯದವ್ರಿಗೆ ಹೇಳಿದ್ರಂತೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಕಟ್ಕೊಂಡಿದ್ರೆ ಮಾತ್ರ ಈ ಥರ ಬರುತ್ತೆ, ಹರಕೆ ಇದ್ದರೆ ಬೇಗ ತೀರಿಸ್ಕೋಬೇಕು ನೀವು ಅಂದ್ರಂತೆ. ನಮ್ಮ ಮನೆಯವ್ರು ಬಂದು ನನ್ನ ಕೇಳಿದ್ರು. ಹೌದು, ನಂದು ಹರಕೆ ಇತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ, 1 ವರ್ಷ ಆಯ್ತು, ಅದು ಮೊನ್ನೆ ಜನವರಿಗೆ 1 ವರ್ಷ ಆಯಿತು. ನಾವು ವರ್ಷ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಬರ್ತೀವಿ. ಅದು ನೆನಪಿಸೋಕ್ಕೇನೋ ಇರಬೇಕು, ತುಂಬಾ ಕಾಡಿಸ್ತು ನನಗೆ. ಮತ್ತು ಇಲ್ಲಿ ಮನೆ ಪಕ್ಕದಲ್ಲೇ ಒಂದು ಹಾವಿನ ಹುತ್ತ ಇದೆ. ಮಂಗಳವಾರ ದಿನ ಹೋಗಿ ಅವ್ರು ಹೇಳಿದ್ರಂತೆ, ಹಾವಿನ ಹುತ್ತ ಎಲ್ಲಾದರೂ ಇದ್ದರೆ ಹೋಗಿ ಹರಕೆ ತೀರಿಸ್ತೀನಿ ಅಂತ ಬೇಡ್ಕೊಂಡು ನೀವು ಹುತ್ತಕ್ಕೆ ಪೂಜೆ ಮಾಡಿ ಹಾಲು ಹಾಕಿ ಬನ್ನಿ, ಕಡಿಮೆ ಆಗುತ್ತೆ ಆಟೋಮೆಟಿಕ್ ತಾನೇ ಅಂತ ಹೇಳಿದ್ರಂತೆ. ನಾನು ಮಂಗಳವಾರ ದಿನ
ಹೋಗಿ ಹುತ್ತಕ್ಕೆ ಪೂಜೆ ಮಾಡಿ ಹಾಲು ಹಾಕಿ ಬೇಡ್ಕೊಂಡು ಹರಕೆ ತೀರಿಸ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಬಂದಾಗಿಂದ ನೋವು ಕಮ್ಮಿಯಾಗಿದೆ ಮತ್ತು ಇದು ಇಂಜೆಕ್ಷನ್ನು ಹಾಕಿಸ್ಕೊಂಡಿದ್ದೀನಿ. ಅಟ್ ಎ ಟೈಮ್ 2 ಸೇಮ್ ಒಂದೇ ದಿನ ಮಾಡಿದ್ದೀನಿ. ಈಗ ಯಾವ ನೋವು ಇಲ್ಲ ಫ್ರೆಂಡ್ಸ್. ಈಗ ಟೈಮ್ 1 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದ ಅಡುಗೆನ ಮಾಡ್ಕೋಬೇಕು. ಅಡುಗೆ ಅಂದರೆ ಏನೂ ಮಾಡಲ್ಲ, ಬರೀ ಅನ್ನ ಮಾಡಿ ಪುಳಿಯೋಗರೆ ಕಲಸನ ಅಂದ್ಕೊಂಡಿದ್ದೀನಿ. ವಸಿಷ್ಠ ಬರ್ತಾನೆ, ಅವ್ನು ಬಂದ ತಕ್ಷಣ ಊಟಕ್ಕೆ ರೆಡಿ ಮಾಡಬೇಕು. ಹಾಗಾಗಿ ಅನ್ನ ಅಂದರೆ ರೊಟ್ಟಿ ಚಪಾತಿ ಎಲ್ಲ ಏನೂ ಮಾಡಲ್ಲ, ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಕ್ಸ್ ಖಾಲಿ ಮಾಡಿದ್ದೀವಿ. ಹೌದಾ? ಹೋಮ್ವರ್ಕ್ ಏನು ಕೊಟ್ರಮ್ಮ ಹಂಗಾರ? ಹೋಮ್ವರ್ಕ್ ಏನು ಕೊಟ್ರು ಚಿನ್ನಿ? ನನ್ನ ಚಿನ್ನಿ ಹೋಮ್ವರ್ಕ್ ಏನು ಕೊಟ್ರ? ಖಾಲಿ ಹಂಗಾರಿ ಶಾಣೆ ಶಾಣೆ ತೊಳೆಗೆ ಇಟ್ಬೋಗಿ ಆಪ್ಷನ್ ನಿಂದ್ರ ವಸಿಷ್ಠ ಬರ್ತಾನೆ. ಹೋಗೋ ಬಜ್ಜಿ ಸಿಹಿಕೊಳ್ಳಿಕ್ಕಪ್ಪ. ಏನಂತ? ಎರಡನೇ ತರ ನೀವು ಹೋಗ್ತೀಯಾ? ಟೆಸ್ಟ್ ಇದೆ ಅಂತ ಹಾಕಿದಾರ ಮಂಡೆ. ಇಂಗ್ಲಿಷ್ ಇದು ರಿವಿಷನ್ ವರ್ಡ್ಸ್ ಇದೆಲ್ಲ. ಇದು ರಿವಿಷನ್ ಮಾಡ್ರಿ ಅಂದಾರ ಮನೇಲಿ. ಇದೇನಿಲ್ಲ ಹಂಗಲ್ಲ, ಹೂ ಇದು ಡಬಲ್ ಓ ಅಂದ್ರೆ ಹೂ. ಕೂಲ್ ಲಂಗ. ಏನು ಆಟ ಆಡ್ಕೋತೀಯ? ಏನು ಆಟ ಆಡ್ಕೋತೀಯ? ಸೈಕಲ್ ಆಡ ಬೇಡ, ಚಪ್ಪಲಿ ತರಬೇಡ ಹಾಲಲ್ಲಿ. ಬೇಡ ಮೊನ್ನೆ ಅದೆಲ್ಲ ಅಲ್ಲಿ ವಾಶ್ರೂಮ್ ಸ್ಕೂಲ್ಗೆ ಹಾಕೊಂಡೋದಾಗ ವಾಶ್ರೂಮ್ಗೆ ಹಾಕೊಂಡೋಗಿರಲ್ವ ನೀ? ಅದನ್ನ ತರಬೇಡ ಒಳಗೆ. ತೊಳ್ಕೋಬೇಕು ತಾನೆ, ಹ್ಯಾಂಡ್ ವಾಶ್ ಹಾಕಿ ಕೈ ತೊಳಿಬೇಕು, ಮಣ್ಣೆಲ್ಲ ಅಡಿಕೆ ಬೀರು ಕಿಡ್ಸಂದ್ರೆ ಅಲ್ಲಿ ಅದನ್ನ ವಾಶ್ರೂಮಲ್ಲಿ.
ಫ್ರೆಂಡ್ಸ್, ನಂದು ಇದಿಷ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ರೂಟೀನ್ ಆಗಿತ್ತು. ನಾನು ಇವಾಗ ಇಲ್ಲಿ ದೋಸೆ ಅಥವಾ ಪಡ್ಡಿಗೆ ಅಂತ ಹೇಳಿ ಅಕ್ಕಿನ ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ಸಿಂಪಲ್ ರೂಟೀನ್ ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.